Good morning, my dear children. In the previous class, I have given you the information related to the concept of the principles that may be called as the general principles which are specified by Henry Fayol. The remaining principles we can discuss now. Before going to discuss with the new principle, I have given you the information that relation to the unity of command and unity of direction. And this concept will be given for you people ಫಾರ್ ದ 2 marks. ಇದನ್ನ 2 ಮಾರ್ಕ್ಗೆ ಕೇಳ್ತಾರೆ ನಿಮಗೆ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್ ಅಂತ ನಾನು ಇಲ್ಲಿ ಹೆಂಗೆ ಸ್ಪೆಸಿಫೈ ಮಾಡಿದ್ದೀನಿ ಸ್ಲೈಡ್ ಅಲ್ಲಿ, ಅದನ್ನ ನೀವು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಬುಕ್ ಅಲ್ಲಿ ಬರ್ಕೊಂತಿದೀವಲ್ವ, ಅಲ್ಲಿ ಸ್ಪೆಸಿಫೈ ಮಾಡ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ದ ಡಿಫ್ರೆನ್ಸಸ್ ಆರ್ ಲೈಕ್ ದಿಸ್. ಯೂನಿಟಿ ಆಫ್ ಕಮಾಂಡ್ ಅಂತ ನಾವು ತೆಗೆದುಕೊಂಡಾಗ one should receive or subordinate should receive orders from only one person. ಒಬ್ಬನ ಕಡೆಯಿಂದ ಮಾತ್ರ ಅಲ್ಲಿ ಆರ್ಡರ್ನ ರಿಸೀವ್ ಮಾಡಬೇಕಾಗತ್ತೆ. ಅದೇ ರೀತಿ ಡೈರೆಕ್ಷನ್, ಈಚ್ ಅಂಡ್ ಎವ್ರಿ ಗ್ರೂಪ್ ಆಕ್ಟಿವಿಟೀಸ್, ಯಾಕಂದ್ರೆ ಕಂಪನಿನಲ್ಲಿ ಹಲವಾರು ಗ್ರೂಪ್ಸ್ ಇರ್ತವೆ. ಸೊ ಎಲ್ಲಾ ಗ್ರೂಪ್ಗಳಿಗೂ ಸಹ ಒಂದೇ ತರ ಆಕ್ಟಿವಿಟೀಸ್ ಅನ್ನ ಮಾಡಬೇಕಾದ್ರೆ ಒಂದೇ ತರದ ಉದ್ದೇಶವನ್ನ ಇಟ್ಕೊಂಡು ಡೈರೆಕ್ಷನ್ ಅನ್ನ ಕೊಡಬೇಕಾಗತ್ತೆ. ಇಟ್ ಪ್ರಿವೆಂಟ್ಸ್ ಡ್ಯುಯಲ್ ಸ್ಪೆಷಲೈಸೇಷನ್ ಅಂತ ಹೇಳಿದ್ರೆ, ಈಗ 10 ಗ್ರೂಪ್ ಇದ್ರೆ ಅಥವಾ 10 ಟೀಮ್ಸ್ ಇದ್ರೆ 10 ಟೀಮ್ ಒಂದೊಂದು ತರ ಆರ್ಡರ್ ಅನ್ನ ಪಾಸ್ ಮಾಡ್ತಕ್ಕಂಥದ್ದು ಇರಬಾರ್ದು. ಡ್ಯುಯಲ್ ಅಂತಕ್ಕಂಥದನ್ನ ಇಲ್ಲಿ ಏನಾಗುತ್ತೆ, ಇರಬಾರ್ದು ಅಂತಕ್ಕಂಥದನ್ನ ಹೇಳ್ತೀವಿ ಮಕ್ಕಳ ನಾವು. ಅಂಡ್ ಇಟ್ ಪ್ರಿವೆಂಟ್ಸ್ ಓವರ್ಲ್ಯಾಪಿಂಗ್ ಆಕ್ಟಿವಿಟೀಸ್ ಅಥವಾ ವೇಸ್ಟ್ಫುಲ್ ಆಕ್ಟಿವಿಟೀಸ್. ಈ ಡೈರೆಕ್ಷನ್ ಕೊಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒನ್ ವಿ ವಿಲ್ ಗಿವ್ ಎ ಡಿಫರೆಂಟ್ ಡೈರೆಕ್ಷನ್ಸ್ ಟು ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, ದೇರ್ ವಿ ವಿಲ್ ಫೇಸ್ ಸಮ್ ಆಫ್ ದ ಪ್ರಾಬ್ಲಮ್ಸ್. ಅಲ್ಲಿ ಹಲವಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಅನ್ನ ಮಾಡಬೇಕಾಗತ್ತೆ. ಆದ್ರಿಂದ ಓವರ್ಲ್ಯಾಪಿಂಗ್ ಆಕ್ಟಿವಿಟೀಸ್ ಅಥವಾ ವೇಸ್ಟ್ಫುಲ್ ಆಫ್ ಆಕ್ಟಿವಿಟೀಸ್ ಅನ್ನೋದು ಒಂದೇ ತರ ಡೈರೆಕ್ಷನ್ ಕೊಟ್ಟಾಗ ಅದು ಬರೋದಿಲ್ಲ. ಇಟ್ ಎಫೆಕ್ಟ್ಸ್ ಅನ್ ಇಂಡಿವಿಜುವಲ್ ಎಂಪ್ಲಾಯಿ. ಕಮಾಂಡ್ ಕೊಡ್ತಕ್ಕಂಥದ್ದು ಯು ವಾಂಟ್ ಟು ಡೂ ದಿಸ್ ಅಂತ ಪರ್ಟಿಕ್ಯುಲರ್ ಆಗಿ ನಾವು ತೋರಿಸಿದಾಗ ಆ ವ್ಯಕ್ತಿಗೆ ಸೂಚಿಸ್ತಕ್ಕಂಥದ್ದು. ಯು ಪೀಪಲ್ ಆಲ್ ಅಂತ ತೋರಿಸಿದಾಗ ಪ್ರತಿಯೊಬ್ಬರು ಸಹ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಎಲ್ಲರಿಗೂ ಸಹ ಅಲ್ಲಿ ವ್ಯಕ್ತವಾಗತ್ತೆ ಈ ಕಮಾಂಡ್ ಕೊಡ್ತಕ್ಕಂಥದ್ದು. ಇಲ್ಲ ಗ್ರೂಪ್ಗೆ ಹೇಳಿದ್ದಾರೆ ನನಗೆ ಸಂಬಂಧ ಇಲ್ಲ ಅಂತ ನಾವು ಕೆಲಸವನ್ನ ಮಾಡದೇ ಇರ್ತಕ್ಕಂಥ ಕಾರ್ಯವನ್ನ ಮಾಡಬಾರದು ನಾವು. ಹಿಯರ್ ವಾಟ್ ಎವರ್ ದ ಕಮಾಂಡ್ ವಿಚ್ ಇಸ್ passed, that will be totally related to the all the employees. Each and every individual employee is responsible for the command which has passed by the top level department. Whereas direction ಅಷ್ಟೇ, ಇಟ್ ಎಫೆಕ್ಟ್ಸ್ ದ ಎಂಟೈರ್ ಆರ್ಗನೈಸೇಷನ್. ಒಂದು ಡೈರೆಕ್ಷನ್ ಹೇಳಿದೀವಿ, ನಮ್ಮ ಕಂಪನಿಯ ಉದ್ದೇಶ, ಗುರಿ, ಸಾಧನೆಗಳು ಈ ರೀತಿ ಇದೆ ಅಂತ ನಾವು ಸೂಚಿಸಿದ್ದೇ ಆದ್ರೆ ಇದೆಲ್ಲಾ ತರದ ಒಂದು ಆರ್ಗನೈಸೇಷನ್ ಅಲ್ಲಿ ಬರ್ತಕ್ಕಂಥ ಎಂಟೈರ್, ಇಟ್ ಮೇ ಬಿ ದ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್, may be the functional structure or the divisional structure or formal informal organization, whichever it might be. ಯಾವುದೇ ಇದ್ರೂ ಸಹ ಎಲ್ಲಾ ತರದ ಒಂದು ಆರ್ಗನೈಸೇಷನ್ಗೂ, ಪೂರ್ತಿ ಆರ್ಗನೈಸೇಷನ್ಗೂ ಸಹ ವ್ಯಕ್ತವಾಗುತ್ತೆ ಡೈರೆಕ್ಷನ್ ಆಗಿರ್ತಕ್ಕಂಥದ್ದು. ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ ಯು ಪೀಪಲ್ ಫಾರ್ ದ 2 marks. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಯೂನಿಟಿ ಆಫ್ ಕಮಾಂಡ್ ಅಂಡ್ ಯೂನಿಟಿ ಆಫ್ ಡೈರೆಕ್ಷನ್ ಅಂತ ಈ ರೀತಿ 2 ಕಾಲಮ್ಸ್ ಅನ್ನ ಹಾಕೊಂಡು ನಾವು ಬರೀಬೇಕಾಗತ್ತೆ. ಸೊ ಇದಾದ ನಂತರ ನಮ್ಮ ನೆಕ್ಸ್ಟ್ ಪ್ರಿನ್ಸಿಪಲ್ ಇರ್ತಕ್ಕಂಥದ್ದು ರೆಮ್ಯುನರೇಷನ್ ಆಫ್ ಎಂಪ್ಲಾಯಿ. So what do you mean by remuneration? The remuneration in the sense called as a payment of wages, salaries, incentive, extra benefits, etc. So you take any type of an organization, my dear children, all the employees will work for the purpose of the salary and work satisfaction. ನಾನು ಮಾಡ್ತಕ್ಕಂಥ ಕೆಲಸ ನನಗೆ ತೃಪ್ತಿ ಕೊಡ್ತಿದೆ, ನಾನು ಮಾಡ್ತಕ್ಕಂಥ ಕೆಲಸ ತೃಪ್ತಿ ಕೊಡೋದ್ರ ಜೊತೆಗೆ ನಾನು ಎಷ್ಟು ಕೆಲಸಕ್ಕೆ ಎಫರ್ಟ್ ಅನ್ನ ಹಾಕ್ತಾ ಇದ್ದೀನಿ ಅದಕ್ಕೆ ತಕ್ಕಂತೆ ನಮಗೆ ಸಂಬಳ ಕೊಡಬೇಕು ಅಂತಕ್ಕಂಥದ್ದು ಎಂಪ್ಲಾಯಿ ಉದ್ದೇಶ ಆಗಿರ್ತದೆ. ಸೊ ಹಿಯರ್ ದ ಎಂಪ್ಲಾಯಿ ವಿಲ್ ಎಕ್ಸ್ಪೆಕ್ಟ್ ಆಲ್ ದ ಕಾಂಪನ್ಸೇಷನ್ಸ್ ಆರ್ ಫೇರ್ ಅಂತ ಹೇಳಿದ್ರೆ ಒಳ್ಳೆ ರೀತಿಯಾದ ಫಾರ್ ಬೋತ್ ದ ಎಂಪ್ಲಾಯೀಸ್ ಅಂಡ್ ದ ಆರ್ಗನೈಸೇಷನ್. ಇಲ್ಲಿ ನಾವು ಸಂಬಳವನ್ನ ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಎರಡರ ಉದ್ದೇಶನೂ ಇಟ್ಕೋಬೇಕಾಗತ್ತೆ. ಒಂದು ಕಡೆ ನೋಡಿದಾಗ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರು ಎಂಪ್ಲಾಯಿನ ಉದ್ದೇಶವನ್ನ ಇಟ್ಕೋಬೇಕು, ಅದರ ಜೊತೆಗೆ ಮತ್ತೊಂದು ಕಡೆ ಆರ್ಗನೈಸೇಷನ್ ಇದೆಯಲ್ವಾ, ಸೊ ಆರ್ಗನೈಸೇಷನ್ ಅಂತಕ್ಕಂಥದ್ದು ನಮ್ಮನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಸೊ ಆರ್ಗನೈಸೇಷನ್ ಒಳ್ಳೆ ದೃಷ್ಟಿಯಿಂದನೂ ಸಹ ನಮಗೆ ಸ್ಯಾಲರೀಸ್ ಅನ್ನ ಫಿಕ್ಸ್ ಅನ್ನ ಮಾಡಬೇಕಾಗತ್ತೆ. ಸೊ ಹಿಯರ್ ವಿ ಶುಡ್ ಥಿಂಕ್ ದಟ್, ಈಗ ನಾವು ಅಲ್ಲಿ ಯೋಚನೆ ಮಾಡಬೇಕಾಗತ್ತೆ ಕನಿಷ್ಠ ವೇತನ, ಅಟ್ಲೀಸ್ಟ್ ರೀಸನಬಲ್ ಸ್ಟ್ಯಾಂಡರ್ಡ್ಸ್ ಆಫ್ ಲಿವಿಂಗ್. ಇಲ್ಲಿ ನಮ್ಮ ಒಂದು ಕಾಸ್ಟ್ ಆಫ್ ಲಿವಿಂಗ್ಗೆ ತಕ್ಕಂತೆ, ಈಗ ಉದಾಹರಣೆಗೆ ನೀವು ಎಕನಾಮಿಕ್ಸ್ ಅಲ್ಲೆಲ್ಲ ನೋಡಿರ್ತೀರಪ್ಪ, ಇನ್ ಪ್ರೀವಿಯಸ್ ಡೇಸ್ when we were carrying a pocket full of money and we were bringing some of the
goods and some of the materials with a bag full. But now we are carrying a bag full of money, ಕ್ಯಾರಿಯಿಂಗ್ ಎ ಪಾಕೆಟ್ ಫುಲ್ ಆಫ್ ಗೂಡ್ಸ್ ಅಲ್ವಾ. ಸೊ ಅಂದ್ರೆ ಯಾವ ಒಂದು ಮಟ್ಟಕ್ಕೆ ನಮ್ಮ ಒಂದು ಜೀವನ ಶೈಲಿ ಅಥವಾ ಕಾಸ್ಟ್ ಆಫ್ ಲಿವಿಂಗ್ ಎಕಾನಮಿನಲ್ಲಿ ಇದೆ ಅನ್ನೋದನ್ನ ಗುರುತಿಸ್ಕೊಂತೀವಿ. ಸೊ ಆ ಮಟ್ಟಕ್ಕೆ ನಮಗೆ ಸಂಬಳವನ್ನ ಕೊಡ್ತಕ್ಕಂಥದ್ದನ್ನ ಹೆನ್ರಿ ಫಯಲ್ ಅವರು ಹೇಳ್ತಾರೆ ಏನಂತ, pay at least the minimum wage or based on the effort what the employee is giving his efforts or putting his efforts regarding the organization. ಸಂಸ್ಥೆಯಲ್ಲಿ ಅವನು ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ, ಅವನ ಎಫರ್ಟ್ ಏನು, ಅದಕ್ಕೆ ತಕ್ಕಂತೆ ಸಂಬಳವನ್ನ ಕೊಡಿ ಅಂತ ಹೇಳ್ತಕ್ಕಂಥದ್ದು. ದೆನ್ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ನೋಡಿ, ಈ ಒಂದು ಕಾನ್ಸೆಪ್ಟು ಸಹ ನಿಮಗೆ ವೆರಿ ಇಂಪಾರ್ಟೆಂಟು. ಯಾಕಂದ್ರೆ ವಾಟ್ ಡು ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂತ 1 ಮಾರ್ಕ್ ಕೇಳ್ಬೋದು, ಅಥವಾ 2 ಮಾರ್ಕ್ಸ್ಗೆ ವಾಟ್ ಡು ಯು ಮೀನ್ ಬೈ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್ ಅಂತ ಕೇಳ್ಬೋದು. See here, the centralization means decision making authority in one or few hands ಅಥವಾ power in one or few members is called as centralization. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಕನ್ನಡದಲ್ಲಿ. ಯಾರೋ ಒಬ್ಬ ವ್ಯಕ್ತಿಗೆ ಜವಾಬ್ದಾರಿಯನ್ನ ಕೊಟ್ಟು ಅಥವಾ ಅವನಿಲ್ಲದೆ ಇರತಕ್ಕಂಥ ಸಮಯದಲ್ಲಿ ಬೇರೆ ಯಾರಾದರೂ ಅವನ ಒಂದು ಜವಾಬ್ದಾರಿಯನ್ನು ವಹಿಸಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದನ್ನ ಸೆಂಟ್ರಲೈಸೇಷನ್. ಸೊ ಅವಾಗ ಏನಾಗತ್ತೆ, ಯಾವಾಗ ಸೆಂಟ್ರಲೈಸೇಷನ್ ಇರುತ್ತೋ ಕನ್ಫ್ಯೂಷನ್ ಅಂತಕ್ಕಂಥದ್ದು, ಡ್ಯೂಪ್ಲಿಕೇಶನ್ ಅಂತಕ್ಕಂಥದ್ದು ಅವಾಯ್ಡ್ ಆಗತ್ತೆ. ಅದೇ ಡಿಸೆಂಟ್ರಲೈಸೇಷನ್ ವಿಕೇಂದ್ರೀಕರಣ ಅಂತ ಹೇಳಿದ್ರೆ ಒಂದು ಸಂಸ್ಥೆಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥದ್ದು ಇಬ್ಬರು ಅಥವಾ ಹಲವರು ಕೈಯಲ್ಲಿ. ಸೊ dispersal of decision making power in the hands of 2 or more members in the organization, it is called as decentralization. ಸೊ ಸೆಂಟ್ರಲೈಸೇಷನ್ ಇಂದ ಡ್ಯೂಪ್ಲಿಕೇಶನ್ ಅವಾಯ್ಡ್ ಆದ್ರೆ ಡಿಸೆಂಟ್ರಲೈಸೇಷನ್ ಇಂದ ಕ್ವಿಕ್ ಡಿಸಿಷನ್ಸ್ ತಗೊಳ್ಳುವುದು. ಯಾವ ರೀತಿ? ಸಮ್ ಕೇಸಸ್ ಇಫ್ in the organization there may be different accidents may occur and emergencies may occur. That time if we people want to pass a message for a top level or the responsible persons, those who are in a centralization and decision making authority persons, one or few, in the absence of one or few members the decision may delay. That time we may face several problems. ಅವ್ರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ನಾವು ಹಲವಾರು ಪ್ರಾಬ್ಲಮ್ಸ್ ಅನ್ನ ಫೇಸ್ ಅನ್ನ ಮಾಡ್ತಕ್ಕಂತಹ ಚಾನ್ಸಸ್ಸು ಸಹ ಇರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ ನಾವು ಅಲ್ವಾ, ಅವಾಗ ಈ ಡಿಸೆಂಟ್ರಲೈಸೇಷನ್ ಇದ್ದರೆ ಕಂಪನಿನಲ್ಲಿ we can able to take a quick decisions and solve the problem and find the solution as early as possible when any problems arises in the organization. ಸೊ ಈ ರೀತಿ ಸೆಂಟ್ರಲೈಸೇಷನ್ ಮತ್ತೆ ಡಿಸೆಂಟ್ರಲೈಸೇಷನ್ ಅಂತಕ್ಕಂಥದ್ದು ಸಹ ಒಂದು ಜನರಲ್ ಪ್ರಿನ್ಸಿಪಲ್ ಆಗಿರ್ತಕ್ಕಂಥದ್ದು ಕಂಪನಿನಲ್ಲಿ. ಸೊ ವಿ ವಾಂಟ್ ಟು ಫಾಲೋ ಬೇಸ್ಡ್ ಆನ್ ದ ಸಿಚುವೇಶನ್. ಸೊ ಆಫ್ಟರ್ ದ ಸೆಂಟ್ರಲೈಸೇಷನ್ ಅಂಡ್ ಡಿಸೆಂಟ್ರಲೈಸೇಷನ್, ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಿಸ್ ಆಲ್ಸೋ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ ದ 2 marks question, that is called as scalar chain. What do you mean by scalar chain? So the scalar chain means the formal lines of authority flows from highest rank to lowest rank. ಈಗ ನೋಡಿ, ನಾನು ಇಲ್ಲಿ ಇಂಡಿಕೇಶನ್ ಅನ್ನ ಕೊಟ್ಟಿದ್ದೀನಿ ನಿಮಗೆ. ಫಾರ್ಮಲ್ ಲೈನ್ಸ್ ಆಫ್ ಅಥಾರಿಟಿ ಫ್ಲೋಸ್ ಫ್ರಮ್ ಹೈಯೆಸ್ಟ್ ರ್ಯಾಂಕ್ ಟು ಲೋಯೆಸ್ಟ್ ರ್ಯಾಂಕ್. ಈಗ EDCBA ಅಥವಾ IJKL ಅಂತಕ್ಕಂಥವ್ರು ಎಲ್ಲರೂ ಸಹ ಎಂಪ್ಲಾಯೀಸ್. ಇಲ್ಲಿ ಏನಂತ ಕರಿತೀವಿ, ಆಲ್ಫಾಬೆಟ್ ಇಂಡಿಕೇಶನ್ ಇರ್ತಕ್ಕಂಥವ್ರು ಎಲ್ಲರೂ ಸಹ ಎಂಪ್ಲಾಯೀಸ್. ಈಗ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಇ ಇಂದ ಎಗೆ ಬರ್ತಕ್ಕಂಥದ್ದು, ಅಥವಾ ಇ ಇಂದ DCBAಗೆ ಬಂದು ತಲುಪ್ತಕ್ಕಂಥದ್ದು, ಅಥವಾ ಇ ಇಂದ IJKLಗೆ ಅಂದ್ರೆ ಟಾಪ್ ಟು ಬಾಟಮ್, ಹೈಯೆಸ್ಟ್ ರ್ಯಾಂಕ್ ಇಂದ ಲೋಯೆಸ್ಟ್ ರ್ಯಾಂಕ್. ಇ ಅಂತಕ್ಕಂಥದ್ದು ಟಾಪ್ ಪೊಸಿಷನ್, ಎ ಅಂತಕ್ಕಂಥದ್ದು ಲೋಯೆಸ್ಟ್ ಪೊಸಿಷನ್. ಈ ಎಂಪ್ಲಾಯೀಸ್ಗೆ ಇನ್ಫಾರ್ಮೇಶನ್ ಅನ್ನ ತಲುಪಬೇಕಾದ್ರೆ ಹೈಯೆಸ್ಟ್ ರ್ಯಾಂಕ್ ಇಂದ ಲೋಯೆಸ್ಟ್ ರ್ಯಾಂಕ್ಗೆ ಬಂದ್ರೆ ಅದನ್ನ ಸ್ಕೆಲಾರ್ ಚೈನ್ ಲಿಂಕ್. ನೋಡಿ, ಇ ಇಂದ ಡಿಗೆ ಬರುತ್ತೆ, ಡಿ ಇಂದ ಸಿಗೆ ಬರುತ್ತೆ, ಸಿ ಇಂದ ಬಿಗೆ ಬರುತ್ತೆ, ಬಿ ಇಂದ ಎಗೆ ಬರುತ್ತೆ, ಇನ್ಫಾರ್ಮೇಶನ್ ಇಲ್ಲಿಗೆ ಬಂದು ತಲುಪುತ್ತೆ. ಇದನ್ನ ನಾವುಗಳು ನೀವು ಯಾವ ಕಡೆ ಆದ್ರೂ ತಗೋಬಹುದು. ಇದನ್ನ ನಾವೇನಂತ ಕರೀತೀರಿ, ಸ್ಕೆಲಾರ್ ಚೈನ್. ಸೊ ಇದರಲ್ಲೇ ನಮಗೆ ಸ್ಕೆಲಾರ್ ಚೈನ್ ಅಲ್ಲೇ ಗ್ಯಾಂಗ್ ಪ್ಲಾಂಕ್ ಅಂತ ಒಂದು ಕಾನ್ಸೆಪ್ಟ್ ಇದೆ.
ಸೊ ಗ್ಯಾಂಗ್ ಪ್ಲಾಂಕ್ ಅಂತಕ್ಕಂಥದ್ದನ್ನ ನಾನಿಲ್ಲಿ ಡಾಟೆಡ್ ಪಾಯಿಂಟ್ಸ್ ಅಲ್ಲಿ ಸೂಚಿಸಿದೀವಿ ನೋಡಿ. ಇಲ್ಲಿ ದ ಬ್ರಿಡ್ಜ್ ಅಂತ ಇದೆ, ಡಾಟೆಡ್ ಪಾಯಿಂಟ್ಸ್ ಅಂತ ಇದೆ, ಡಾಟೆಡ್ ಪಾಯಿಂಟ್ಸ್ ಇದೆಯಲ್ವಾ, ಸೊ ಅಲ್ಲಿ ಗ್ಯಾಂಗ್ ಪ್ಲಾಂಕ್ ಅಂತ ಸ್ಪೆಸಿಫೈ ಮಾಡಿದಿರಿ. ಯಾವ ರೀತಿ? ದ ಗ್ಯಾಂಗ್ ಪ್ಲಾಂಕ್ ಇಸ್ ಅ ಶಾರ್ಟೆಸ್ಟ್ ರೂಟ್. ಈಗ ನೋಡಿ, ಎ ಇಂದ ಈಗ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು. ಸೊ ಎ ಅಥವಾ ಎ ಇಂದ ಕೆ ಗೆ ಇನ್ಫಾರ್ಮೇಶನ್ ಹೋಗ್ಬೇಕಂದ್ರೆ ಸ್ಕೆಲಾರ್ ಚೈನ್ ಅಲ್ಲಿ ದ ಇನ್ಫಾರ್ಮೇಶನ್ ಶುಡ್ ಫಾಲೋ ಫ್ರಮ್ lower position A to B, B to C, C to D, and then E. Then E should pass from I, J, K. Then the information should be reached to K person, whatever it might be. But when the gangplank is used in case of emergencies, if any emergencies is there, this is one of the department. This B department wanted to pass the information to the K department. So that time they can make a shorter route and pass the communication directly to the K department. And satisfy. So that may be called as the gangplank. So what do you mean by gangplank ಅಂತ ಕೇಳ್ತಾರೆ. ಅವಾಗ ನಾವು ಬರೀಬೇಕಾಗತ್ತೆ, the gangplank is a shorter route in a scalar chain when it is used in the case of emergency. ಯಾಕೆ? to take a quick decisions. ನೋಡಿ, ಈಗ ಏನೋ ಎಮರ್ಜೆನ್ಸಿ ಇದ್ರೆ ಮಾತ್ರ ಇಲ್ಲಿಂದ ಎಲ್ಲಿಗೆ ಹೋಗೋದು ಇಲ್ಲ, normal information, so they will also wait and they will pass like the order only and pass it through the E to K, and they will wait for the feedback. But in the case of emergency, to take any quick decisions in the organization, here they will search out for a shorter route that is called as a gangplank. This diagrammatical representation will clearly state that the scalar chain anta ಹೇಳಿದ್ರೆ E ಇಂದ A ಗೆ ಅದರ ಟಾಪ್ highest rank ಅಂದ್ರೆ E, lowest rank ಅಂದ್ರೆ A ಅಲ್ವಾ, ಅಥವಾ highest rank ಅಂದ್ರೆ E, lowest rank ಅಂದ್ರೆ L. ಸೊ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಇನ್ಫಾರ್ಮೇಶನ್ ಅನ್ನ ಪಾಸ್ ಅನ್ನ ಮಾಡಬೇಕಾದ್ರೆ ಇರ್ತಕ್ಕಂತಹ ಓವರ್ ಆಲ್ ಪ್ರೊಸೀಜರ್ ಅನ್ನ ಸ್ಕೆಲಾರ್ ಚೈನ್ ಅಂತ ಕರಿತೀವಿ. ಫಾರ್ಮಲ್ ಲೈನ್ಸ್, ಈಗ ಫಾರ್ಮಲ್ ಅಂದ್ರೆ ಡೈರೆಕ್ಟ್ ಆಗಿ ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ನೋಡಿ. ಅಥವಾ ಗ್ಯಾಂಗ್ ಪ್ಲಾಂಕ್ ಅಂತ ಹೇಳಿದಾಗ ಶಾರ್ಟೆಸ್ಟ್ ರೂಟ್ ಅಂತ ತಗೊಳ್ತಾರೆ. ದ ಕೇಸ್ ಆಫ್ ಎಮರ್ಜೆನ್ಸಿ ಟು ಟೇಕ್ ಎ ಕ್ವಿಕ್ ಡಿಸಿಷನ್ಸ್, ಹಿಯರ್ ದ ಕಮ್ಯುನಿಕೇಶನ್ ವಿಲ್ ಬಿ ಫ್ಲೋ. ಇನ್ ದ ಕೇಸ್ ಆಫ್ ಎಮರ್ಜೆನ್ಸಿ ಟು ಟೇಕ್ ಎನಿ ಕ್ವಿಕ್ ಡಿಸಿಷನ್ಸ್, ದ ಗ್ಯಾಂಗ್ ಪ್ಲಾಂಕ್ ಈಸ್ ಯೂಸ್ಡ್. ನಿಮ್ಗೆ 1 ಮಾರ್ಕ್ ಕೇಳ್ತಾರೆ, ವಾಟ್ ಡೂ ಯು ಮೀನ್ ಬೈ ಗ್ಯಾಂಗ್ ಪ್ಲಾಂಕ್ ಅಂದ್ರೆ ದ ಗ್ಯಾಂಗ್ ಪ್ಲಾಂಕ್ ಈಸ್ ಅ ಶಾರ್ಟೆಸ್ಟ್ ರೂಟ್ ಇನ್ ಎ ಸ್ಕೆಲಾರ್ ಚೈನ್ to take quick decisions. When the gangplank is used ಅಂತ ಕೇಳ್ತಾರೆ ಇನ್ನೊಂದು ಪ್ರಶ್ನೆಯಲ್ಲಿ, the gangplank is used in the case of emergency to take quick decisions. ಓಕೆನಾ? ಸೊ ಈ ರೀತಿ ನಾವು ಸ್ಕೆಲಾರ್ ಚೈನ್ ಅಂಡ್ ಗ್ಯಾಂಗ್ ಪ್ಲಾಂಕ್ ಅಂತ ಹೇಳ್ಬಿಟ್ಟು ಇಲ್ಲಿ ಇರ್ತಕ್ಕಂತಹ ಪ್ರಿನ್ಸಿಪಲ್ ಅಲ್ಲಿ ಓದ್ತೀವಿ. ಇನ್ನು ರಿಮೈನಿಂಗ್ ನಮಗೆ ಒಂದು 4 ಪ್ರಿನ್ಸಿಪಲ್ಸ್ ಅನ್ನ ನಾವು 5 ಪ್ರಿನ್ಸಿಪಲ್ಸ್ ಅನ್ನ ನಾವು ಲೆಫ್ಟ್ ಔಟ್ ಅನ್ನು ಮಾಡಿದಿರಿ. ಯಾವುವು? ಸ್ಟೆಬಿಲಿಟಿ ಆಫ್ ಪರ್ಸನಲ್, ಈಕ್ವಿಟಿ, ಆರ್ಡರ್, ದೆನ್ ಇನಿಷಿಯೇಟಿವ್, ಸ್ಪಿರಿಟ್ ಡಿಕ್ರಾಪ್ಸ್. ಇಷ್ಟು ಪ್ರಿನ್ಸಿಪಲ್ಸ್ ಇದೆ ನಮಗೆ ಅಲ್ವಾ. ಸೊ ಆ ಪ್ರಿನ್ಸಿಪಲ್ಸ್ ಅನ್ನ ನಾವು ನೆಕ್ಸ್ಟ್ ಒಂದು ರೆಕಾರ್ಡಿಂಗ್ಸ್ ಅಲ್ಲಿ ಅಥವಾ ಕ್ಲಾಸಸ್ ಅಲ್ಲಿ ಗಮನಿಸೋಣ. ಅದಕ್ಕಿಂತ ಮುಂಚೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಫಂಕ್ಷನಲ್ ಫೋರ್ಮ್ಯಾನ್ಶಿಪ್ ಅಂತ ಹೇಳ್ಬಿಟ್ಟು ಡಿಫರೆಂಟ್ ಟೈಪ್ಸ್ ಆಫ್ ಪರ್ಸನ್ಸ್ ಬರ್ತಾರೆ ಅಂತ ಹೇಳಿದ್ದೆ. ಸೊ ಅದನ್ನ ಇಲ್ಲಿ ನಾನು ಡಯಾಗ್ರಾಮೆಟಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಡಿಸಿದ್ದೀನಿ ಮಕ್ಕಳ. ನೋಡಿ, ಇಲ್ಲಿ ಫ್ಯಾಕ್ಟರಿ ಮ್ಯಾನೇಜರ್, ಇಲ್ಲಿ ಬಂದ್ಬಿಟ್ಟು ನಾವು ಲೆವೆಲ್ಸ್ ಅಲ್ಲಿ ವಿಂಗಡಣೆ ಮಾಡಿದೀವಿ. ಟಾಪ್ ಲೆವೆಲ್ ಬಂದಾಗ ಮ್ಯಾನೇಜಿಂಗ್ ಡೈರೆಕ್ಟರ್ ಇರ್ತಾರೆ, ಅವ್ರ ಅಂಡರ್ ಅಲ್ಲಿ ಫ್ಯಾಕ್ಟರಿ ಮ್ಯಾನೇಜರ್ ಬರ್ತಾರೆ, ಅವ್ರ ಅಂಡರ್ ಅಲ್ಲಿ ನೋಡಿ ಎಲ್ಲಾ ರೀತಿಯಾದಂತಹ ವರ್ಕರ್ಸ್ ಬರ್ತಾರೆ. ನೋಡಿ, ಇಲ್ಲಿ ಫ್ಯಾಕ್ಟರಿ ಮ್ಯಾನೇಜರ್ ಬೈಫರ್ಗೇಟ್ ಅನ್ನ ಮಾಡ್ತೀವಿ. ಪ್ರೊಡಕ್ಷನ್ ಇನ್ಚಾರ್ಜ್ ಅಂತ ಒಂದು, ಪ್ರೊಡಕ್ಷನ್ ಇನ್ಚಾರ್ಜ್ ಅಂತ 2. ಸೊ ಪ್ರೊಡಕ್ಷನ್ ಇನ್ಚಾರ್ಜ್ 1 ಅಲ್ಲಿ ಯಾರೆಲ್ಲ ಬರ್ತಾರೆ ನೋಡಿ, ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಅಂತ, ರೂಟ್ ಕ್ಲರ್ಕ್ ಅಂತ, ಟೈಮ್ ಅಂಡ್ ಕಾಸ್ಟ್ ಕ್ಲರ್ಕ್ ಅಂತ, ಡಿಸಿಪ್ಲಿನಿಯನ್ ಅಂತ. ಅಥವಾ ಪ್ರೊಡಕ್ಷನ್ ಇನ್ಚಾರ್ಜ್ ಮಿಷಿನರೀಸ್ ಆಪರೇಟರ್ ಮಾಡ್ತಕ್ಕಂಥವ್ರು ಗ್ಯಾಂಗ್ ಬಾಸ್ ಅಂತ, ರಿಪೇರ್ ಬಾಸ್ ಅಂತ, ಇನ್ಸ್ಪೆಕ್ಟರ್ ಅಂತ, ಸ್ಪೀಡ್ ಬಾಸ್ ಅಂತ. ಇವರೆಲ್ಲರೂ ಏನಾಗ್ತಾರೆ? ವರ್ಕರ್ಸ್ ಆಗ್ತಾರೆ ಕಂಪನಿನಲ್ಲಿ. ಫಂಕ್ಷನಲ್ ಫೋರ್ಮ್ಯಾನ್ಶಿಪ್ ಅಂತ ಹೇಳಿದ್ರೆ ಬೇಸ್ಡ್ ಆನ್ ದ educational qualification and experiences, the work will be divided in the organization. That may be at the time of production ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಆಗಿರ್ಬೋದು, ಲೇಬಲಿಂಗ್ ಆಗಿರ್ಬೋದು ಅಲ್ವಾ. ಇದೆಲ್ಲವೂ ಸಹ ಉತ್ಪಾದನಾ ಘಟಕ, ಮಿಷಿನರೀಸ್ ಜೊತೆ ಕೆಲಸವನ್ನ ಮಾಡ್ತಕ್ಕಂಥವರೆಲ್ಲರೂ ಸಹ. ಅಥವಾ ಟ್ರಾನ್ಸ್ಪೋರ್ಟೇಷನ್ಗೆ ಬಂದ್ರೆ ರೂಟ್ ಕ್ಲರ್ಕ್, ಕಂಪನಿ ಓವರ್ ಆಲ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಅಂತ ಬಂದಾಗ ಡಿಸಿಪ್ಲಿನೇರಿಯನ್,
ಓವರಾಲ್ ಆಗಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅನ್ನ ನೋಡ್ಕೊಳ್ತಕ್ಕಂಥ ಒಂದು ರಿಪೇರ್ ಬಾಸು, ಎಲ್ಲ ಮಿಷನರ್ಸ್ ಕರೆಕ್ಟ್ ಆಗಿ ವರ್ಕ್ ಮಾಡ್ತಾ ಇದೆಯಾ ಅಂತ ನೋಡ್ಕೊಳ್ತಕ್ಕಂಥ ಒಂದು ಇನ್ಸ್ಪೆಕ್ಟರ್, ಇವನನ್ನ ಬೇಕಾದ್ರೆ ನಾವು ಸೂಪರ್ವೈಸರ್ ಅಂತ ಕರಿತೀರಿ. ಸಿಂಗಲ್ ವರ್ಡ್ ಅಲ್ಲಿ ಓವರ್ ಸೀಯಿಂಗ್ ಆಫ್ ದ ನೇಚರ್ ಆಫ್ ವರ್ಕ್ ಡನ್ ಬೈ ದ ಎಂಪ್ಲಾಯೀಸ್, ಕೆಲಸ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ತಕ್ಕಂಥನು. ಇನ್ನು ಸ್ಪೀಡ್ ಬಾಸ್ ಅಂತ ನಾವು ತೆಗೆದುಕೊಂಡಾಗ ಓವರಾಲ್ ಆಗಿ ಮಿಷಿನರೀಸ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಪರ್ ಮಿನಿಟ್ ಪರ್ ಅವರು ಎಷ್ಟು ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ ಅಂತ ನೋಡ್ಕೊಳ್ತಕ್ಕಂಥವನು. ಇನ್ನು ಇನ್ಸ್ಟ್ರಕ್ಷನ್ಸ್ ಕೊಡ್ತಕ್ಕಂಥವ್ರು ಒಬ್ಬರಾದ್ರೆ ಈ ರೀತಿ ಫ್ಯಾಕ್ಟ್ರಿನಲ್ಲಿ ಡಿವೈಡ್ ಅನ್ನ ಆಗ್ತಾ ಹೋಗುತ್ತೆ ಮಕ್ಕಳು. ಸೊ ಈ ಡಯಾಗ್ರಾಮ್ ಅನ್ನ ಸಹ ನೀವು ನೋಟ್ಸ್ ಅಲ್ಲಿ ಸ್ಪೆಸಿಫಿಕೇಶನ್ ಅನ್ನ ಮಾಡ್ಕೊಳ್ಳಿ. ಇನ್ನು ಉಳಿದಿರ್ತಕ್ಕಂತಹ ಕಾನ್ಸೆಪ್ಟ್ಸ್ ಅನ್ನ ನಾವುಗಳು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಅನ್ನ ಮಾಡೋಣ ಮಕ್ಕಳು. ಥ್ಯಾಂಕ್ ಯು.